ವಿಷಯ. ಈ ರೀತಿಯ ಕರೆಕ್ಷನ್ಸ್ಗಳು ಸಾಧ್ಯನಾ ಅಂತ ಕೇಳ್ತಾ ಇದ್ದೀನಿ. ಮಂಕಾಳು ವೈದ್ಯ ಅನ್ನೋರ ಹೆಸರನ್ನ ತೆಗೆದು ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು ತುಂಬಾ ಸುಲಭವಾಗಿ ಸೇರಿಸ್ತಾರೆ. ಹಾಗೆ ಇನ್ನೊಬ್ಬರನ್ನ ಕೈ ಬಿಟ್ಟು ಇನ್ನು ಇಬ್ರು ಮಂತ್ರಿಗಳನ್ನ ಮಾಡುವ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ವಿಚಾರ ಕೇಳ್ತಾ ಇದ್ದೀನ ಸರ್ ನಾನು. ಒಬ್ರನ್ನ ಕೈ ಬಿಟ್ಟು ಇನ್ನಿಬ್ರು ಹೆಣ್ಮಕ್ಳನ್ನ ಕರ್ಕ ಬನ್ನಿ ಅನ್ನೋದು ತುಂಬಾ ಕಾಸ್ಟ್ಲಿ ವಿಚಾರನ ರಿಪೇರಿನೇ ಮಾಡಕ್ಕಾಗಲ್ಲ. ನಿನ್ನೆ ಮಂಕಾಳ ವೈದ್ಯ ಅವ್ರ ಹತ್ರ ಮಾತಾಡಿದೆ, ಯಾವುದೋ ಒಂದು ಚಾನೆಲ್ ಥ್ರೂನೇ ಮಾತಾಡಿದೆ ನಾವು ಅವ್ರ ಜೊತೆಲಿ. ಅವರು ಇಲ್ಲ ನಾನು ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ತುಂಬ ಬೇಜಾರು ಮಾಡ್ಕೊಂಡು ಹೇಳಿದ್ರು. ಮಲ್ಲಿಕಾರ್ಜುನ್ ಅವರು ಭಾಳ ಅನಿವಾರ್ಯ ಆ ರೀತಿಲಿ ಮಾತಾಡಿದ್ರು. ಅಲ್ಲಿ ಒಂದು ಆಪ್ಟಿಕ್ಸ್ ನೋಡಿ, ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು, ಮಲ್ಲಿಕಾರ್ಜುನ್ ವಿರುದ್ಧ ರಾಜಕಾರಣ ಮಾಡಿದ ಜಮೀರ್ ಅವರು ಕ್ಯಾಬಿನೆಟ್ ಇಲ್ಲಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕ್ಯಾಬಿನೆಟ್ ಇಲ್ಲಿದ್ದಾರೆ. ಇಟ್ಸ್ ವೆರಿ ಅನ್ಯೂಶುವಲ್. ಅದ್ರ ಜೊತೆಗೇನೆ ಈ ಮಂಕಾಳ ವೈದ್ಯ ಹೆಸರು ಯಾಕಿತ್ತು ಅಂತ ಅಧಿಕೃತವಾಗಿ ಕೇಳಿದ್ರೆ ಪಕ್ಷದ ವಕ್ತಾರ ಏನ್ ಹೇಳ್ತಾರೆ, ಇಟ್ ವಾಸ್ ಅ ಕ್ಲೆರಿಕಲ್ ಎರರ್ ಅಂತ. ಆ ಕ್ಲರ್ಕ್ ಯಾರಿದ್ದಾರೆ ಆಮೇಲೆ ಒಂದೇ ನಿಮಿಷ ಮೇಡಮ್. ಆದ್ರೆ ಈಗ ನಮ್ಮ ಉಷಾ ಅವರು ಮಾತಾಡ್ತಿದ್ರಲ್ಲ, ವಿ ಆರ್ ಆಲ್ರೆಡಿ ಎಂಪವರ್ಡ್, ಕರೆಕ್ಟ್. ಆದ್ರೆ ಈ ರೀತಿ ನೀವು ಕೇಳಿದ ತರ ಯಾಕೆ ನಾವು ವೈ ಕಾಂಟ್ ವಿ ಕಾಸ್ ದಿಸ್ ಕೈಂಡ್ ಆಫ್ ಅ ಚೇಂಜ್, ಈ ರೀತಿಯ ಕರೆಕ್ಷನ್ ನಾವು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಹಳ ಮೂಲಭೂತ ಪ್ರಶ್ನೆ ಇದು. ಇಲ್ಲಿ ಮಹಿಳೆಯರು ಒಂದು ಸ್ವತಂತ್ರ ವೋಟರ್ ಬ್ಲಾಕ್ ಆಗಿ ಬೆಳೆದೇ ಇಲ್ಲ. ಎಲ್ಲ ಮಹಿಳೆಯರು ಮನೆ ಯಜಮಾನ್ ಹಿಡ್ದಂಗೆ ಓಟ್ ಹಾಕ್ತಾರೆ ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ. ನೀವು ಹಾಗೆ ನಿಮ್ಮ ಇಚ್ಛೆಪಟ್ಟಂತೆ ಅಂಡ್ ನೀವು ಸಿದ್ಧಾಂತವನ್ನ ನೋಡಿಯೋ ಅಥವಾ ಅಭಿವೃದ್ಧಿ ನೋಡಿಯೋ ವೋಟ್ ಹಾಕುವಷ್ಟು ಪ್ರಬುದ್ಧತೆ ನಿಮ್ಮಲ್ಲಿರಬಹುದು ಮೇಡಮ್. ಬಟ್ ಎಲ್ಲಾ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಇದೆ ಹೀಗಿರುವಾಗ ಬಗ್ಗೆ ದಯವಿಟ್ಟು ಸ್ವಲ್ಪ ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸರ್. ನನ್ನ ಗಂಡ ಹೇಳ್ತಾನೆ ಇವನಿಗೆ ವೋಟ್ ಹಾಕು ಅಂತ, ಓದ್ಲು ಹೆಂಡತಿ ವೋಟ್ ಹಾಕಿದ್ರು, ಈಗಲೂ ನಡೀತಾ ಇದೆ. ಈ ಗೌಪ್ಯ ಮತದಾನ ಪದ್ಧತಿಯಲ್ಲಿ ನೀವು ನಿಮ್ಮ ಆಯ್ಕೆಯನ್ನು ಸ್ವತಂತ್ರವಾಗಿ ಮಾಡಿಕೊಳ್ಳಿ, ಆಗ ನಿಮ್ಮ ದನಿಗೆ ಬಲ ಬರ್ತದೆ, ಆಗ ನೀವು ಸರ್ಕಾರ ಕೆಡುವ ಬಲ ಬರ್ತದೆ, ಅವಾಗ ಈ ಪ್ರಜಾಪ್ರಭುತ್ವ ನಿಮ್ಮನ್ನ ಮಾತು ಕೇಳ್ತಾರೆ. ಆಗ ಈ ತರ ಏನಂತಾರೆ ಅದಕ್ಕೆ ಸಿಲ್ಲಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಹೆಸರು ಹಾಕಿದ್ರು ತೆಗೆದ್ರು ಒಂದು ಸ್ಥಾನ ಕೊಡ್ತೇನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತೇನೆ, ಕನ್ನಡ ಅಥವಾ ಸಂಸ್ಕೃತಿ ಇಲಾಖೆ ಕೊಡ್ತೇನೆ, ಅವೆಲ್ಲ ಆಗೋದಿಲ್ಲ. ಒಬ್ಬ ಮಹಿಳಾ ಗೃಹ ಮಂತ್ರಿ ಬೇಕು ನನಗೆ, ಬಿಕಾಸ್ ಶಿ ಇಸ್ ಮೋರ್ ರೆಸ್ಪಾನ್ಸಿಬಲ್, ಶಿ ಅಂಡರ್ಸ್ಟ್ಯಾಂಡ್ ದ ಸೆಕ್ಯೂರಿಟಿ ಬೆಟರ್. I want a woman home minister for the state. I want a woman. ಆಮೇಲೆ ಒಂದು ಶಾಸ್ತ್ರಕ್ಕೆ ಅಂತ ಹೆಣ್ಮಗಳನ್ನ ತಂದು ಹಾಕಿನ ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅದೇನ್ ಸರ್ ಅದು? ಎರಡೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಕನ್ನಡ ಸಂಸ್ಕೃತಿ ಇಲಾಖೆ. ಪ್ಲೀಸ್ ಮೇಡಮ್, ಇನ್ನು ಇದನ್ನು ವಿಸ್ತಾರ ಅಂತ ಹೇಳೋದ್ರಿಂದ ನಾನು ಇದಕ್ಕಿಂತ ಸ್ವಲ್ಪ ವಿಸ್ತಾರವಾದ ವಿಷಯ. ಇವಾಗ ಆಲ್ರೆಡಿ ಡಿಲಿಮಿಟೇಷನ್ ಬಗ್ಗೆ, ಆಮೇಲೆ ಅದರ ಮೂಲಕ ಯಾವ ರೀತಿ ಮಹಿಳೆಯರೆಲ್ಲ ಎದ್ದು ನಿಂತ್ಬಿಟ್ಟಿದ್ದಾರೆ ಅಗೇನ್ಸ್ಟ್ ದ್ಯಾಟ್, ಬಿಕಾಸ್ ಅದನ್ನು ಇಟ್ಕೊಂಡು ಮಹಿಳೆ ರಿಸರ್ವೇಷನ್ ಇಟ್ಕೊಂಡು ಅದನ್ನು ತರೋದಕ್ಕೆ ಸಾಧ್ಯತೆ ಆಗ್ತಾ ಇದೆಯಾ ಅಂತ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಇನ್ನು ಮುಖ್ಯವಾದ ವಿಷಯ, ಇವಾಗ ಕರ್ನಾಟಕದಲ್ಲಿರುವಂಥ ವಿಮೆನ್ ಸ್ಟ್ರೆಂತ್ 4.5% ಆಫ್ ದ ಅಸೆಂಬ್ಲಿ. ಇಟ್ ಈಸ್ ದ 6th lowest ಇನ್ ದ ಕಂಟ್ರಿ. ಇದರಲ್ಲಿ ಸದರ್ನ್ ಸ್ಟೇಟ್ಸಲ್ಲಿ ಆಂಧ್ರ ಪ್ರದೇಶಲ್ಲಿ 8% ಇದ್ದಾರೆ, ಕೇರಳ 7.9 ಇದೆ, ತಮಿಳ್ನಾಡು ಮತ್ತು 5.1 ಇದೆ. ಸೊ ಇಂಥದ್ರಲ್ಲಿ ಆಲ್ರೆಡಿ ನಮಗೆ ಡಿಲಿಮಿಟೇಷನ್ ಬಂದರೆ ನಮಗೆ ರಿಪ್ರೆಸೆಂಟೇಷನ್ ಸೌತಲ್ಲಿ ಪವರ್ ಎಲ್ಲ ಹೋಗುತ್ತೆ. ಒಂದು. ಎರಡನೇದು, ಮಹಿಳೆಯರ ಪಾತ್ರ ಇದರಲ್ಲಿ ಅಕಸ್ಮಾತ್ ಪೊಲಿಟಿಕಲ್ ಪಾರ್ಟೀಸ್ನ ಅವರ ರಿಯಲ್ ಪೊಲಿಟಿಕಲ್ ಪವರ್ ಏನು ಅಂತ ರಿಯಲೈಸ್ ಮಾಡಲಿಲ್ಲ ಅಂದರೆ ಹೇಗೆ ಇವಾಗ ನೀವು ಹೇಳ್ತೀರಲ್ಲ ಸರ್, ಅದು ವೋಟ್ ಬ್ಲಾಕ್ ಆಗಿಲ್ಲ ಅಂತ, ಆಗುತ್ತೆ ಆಗಲ್ಲ ಅಂತ ನೀವು ದಯವಿಟ್ಟು ಅನ್ಕೋಬೇಡಿ, ಆಗುತ್ತೆ. ಅದಾದಾಗ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು ಅಂತ ಲೆಕ್ಕ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಇವಾಗ ನೀವು ಹೇಳಿದ್ರಲ್ಲ ಸರ್, ಮಹಿಳೆಯರಿಗೆ ನಾವು ನಮ್ಮ ಗೌರ್ಮೆಂಟಿಂದ ನೋಡಿ ನಾವೇನೇನು ಮಾಡ್ತೀವಿ, ಒಳ್ಳೊಳ್ಳೆ ಇದನ್ನೆಲ್ಲ ಕೊಡ್ತೀವಿ. ಇಟ್ಸ್ ನಾಟ್ ದ ಸೇಮ್ ಥಿಂಗ್ ಆಸ್ ಬೀಯಿಂಗ್ ಅ ಕ್ಯಾಬಿನೆಟ್ ಮಿನಿಸ್ಟರ್, ಬೀಯಿಂಗ್ ಅ ಕಾರ್ಪೊರೇಷನ್ಸ್ ಹೆಡ್ ಆರ್ ಯಾವುದರಲ್ಲೋ ಪ್ರೆಸಿಡೆಂಟೋ ಚೇರ್ಮ್ಯಾನ್ ಮಾಡೋದಕ್ಕೂ ಒಂದು ಶಾಸಕರಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಡೋಂಟ್ ಟ್ರೈ ಟು ಗಿವ್ ಲಾಲಿಪಾಪ್ ಟು ವಿಮೆನ್ ಸರ್. ಇದನ್ನು ನಾವು ನಾಟ್ ಅ ಜೋಕ್. ಯದುಕುಮಾರ್ ಅವರೇ, ನಾವು ಇಷ್ಟೊಂದು ಕಾಂಗ್ರೆಸ್ನ ಪ್ರಶ್ನೆ ಮಾಡಿದ್ವಿ, ಮಹಿಳಾ ಸಮಾನತೆ ಅಂತೀರಿ, ಎಷ್ಟು ಜನಕ್ಕೆ ಯಾಕೆ ಹಿಂಗೆ ಮಾಡಿಬಿಟ್ರಿ ಅಂತ. ನೀವು ಹೇಳಿ, ಶೋಭಾ ಕರಂದ್ಲಾಜೆ ಅವ್ರನ್ನ ಹೊರತುಪಡಿಸಿದ್ರೆ ಆಮೇಲೆ ಇನ್ನೊಬ್ರು ಮಂತ್ರಿ ಆಗಿದ್ರು ಹೆಣ್ಮಕ್ಳು, ನೀವೆಷ್ಟು ಜನ ಹೆಣ್ಮಕ್ಳನ್ನ ಬೆಳೆಸಿದಿರಿ, ಮಂತ್ರಿಗಳನ್ನಾಗಿ ಮಾಡಿದಿರಿ ರಾಜ್ಯದಲ್ಲಿ? ಅಲ್ಲ, ಅವ್ರನ್ನ ಹೊರತುಪಡಿಸಿ ಹೇಳಿದೆ. ಶೋಭಾ ಕರಂದ್ಲಾಜೆ ಅವರು ಮತ್ತೊಬ್ರು ಶಶಿಕಲಾ ಜೊಲ್ಲೆ ಅವ್ರನ್ನ ಹೊರತುಪಡಿಸಿದ್ರೆ ಇನ್ನೆಷ್ಟು ಜನ ಹೆಣ್ಮಕ್ಳು ಸಬಲೀಕರಣ ಆಗಿದ್ದಾರೆ ನಿಮ್ಮಲ್ಲಿ? ದೇಶದ ವಿಚಾರವಾಗಿ ಬಂದಕ್ಕೋ ಹೇಳಕ್ ಹೋಗ್ಬೇಕು ಅಂದ್ರೆ
ವಿತ್ತ ಮಂತ್ರಿಗಳನ್ನೇ ಮಹಿಳೆಯರಿದ್ದಂಥದ್ದು ರಾಜ್ಯದಲ್ಲಿ- ಅದೆಲ್ಲ ಹೇಳ್ತಾ ಇರೋಂಥದ್ದು. ರಾಜ್ಯದಲ್ಲಿ- ಅವ್ರು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದಂಥದ್ದು ಅದೇ ಅವ್ರು ಹೇಳ್ತಾ ತನ್ನ ಇರೋಂಥದ್ದು. ಪ್ರಧಾನಮಂತ್ರಿನೇ ಮಾಡಿದ್ವಿರಿ ಅಂತಾರೆ ಕರ್ನಾಟಕ ಅವ್ರು. ರೆಪ್ರೆಸೆಂಟ್ ಮಾಡಿದಂಥದ್ದು, ಇದು ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದಂಥದ್ದು, ಈಗ ಆಲ್ಮೋಸ್ಟ್ ಪ್ರಧಾನಮಂತ್ರಿಗಳು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರು, ಇಂದಿರಾ ಗಾಂಧಿ ಕರ್ನಾಟಕ ಚಿಕ್ಕಮಗಳೂರು ರೆಪ್ರೆಸೆಂಟ್ ಮಾಡಿದ್ರು ಸರ್. ಹೌದು, ಚಿಕ್ಕಮಗಳೂರು ರೆಪ್ರೆಸೆಂಟ್ ಮಾಡಿದ್ರು, ಸರಿ ಹೇಳಿದ್ರಿ ತಾವು. ಅದೇ ತರನೇ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಲ್ಮೋಸ್ಟ್ 7 ರಿಂದ 8 ಜನ ಮಹಿಳಾ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ. ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡೋ ಶೋಭಾ ಕರಂದ್ಲಾಜೆ ಮೇಡಮ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಅದರಲ್ಲಿ ನಾ ಹೇಳ್ತಾ ಇರೋಂಥದ್ದು ದ ಬಿಗ್ಗೆಸ್ಟ್ ಆಮೇಲೆ ಹಿಂದೆ ನಾವು ಇದು ಕೇಳಬೇಕಾದಾಗ ಸುಷ್ಮಾ ಸ್ವರಾಜ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಪ್ರಪಂಚದಲ್ಲಿ ಒಂದು ಹೆಸರಾಗಿತ್ತು. ವಿದ್ಯಾರ್ಥಿಗಳದ್ದಾಗ್ಬೋದು, ಭಾರತದ ಎಲ್ಲೆಲ್ಲಿ ನಾಗರಿಕರು ಎಲ್ಲೆಲ್ಲಿ ತೊಂದರೆಗೆ ಈಡಾಗಿದ್ರು ಅವರೆಲ್ಲ ಸೇಫ್ ಕರ್ಕೊಂಡ್ಬರುವಂತ ಯುದ್ಧಗ್ರಸ್ತ ಪ್ರದೇಶಗಳಲ್ಲಿ ಆಗಿದಂಥದ್ದು ಆ ಇತಿಹಾಸ ಇದೆ. ನಾ ಕೇಳ್ತಾ ಇರೋದು ಇವಾಗ ಇಲ್ಲಿಂದ ಬಂದಿದಂತ ಮೇಡಮ್, ನೀವು ಒಬ್ಬ ಹೆಣ್ಮಗಳ ಹೆಸರನ್ನ ಪ್ರದರ್ಶನ ಅಂದ್ರೆ ನೋಟಿಸ್ ನಲ್ಲಿ ಹಾಕಿ ಯಾಕೆ ಇದು ಮಾಡಿದ್ರಿ? ಯಾಕಂದ್ರೆ ಇವತ್ತು ಪೇಪರ್ ಹೇಳುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದು ಮುನಿಸು. ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದು ಮುನಿಸು ಅಂದ್ರೆ ಯಾರ ತೀರ್ಮಾನ? ಇಂಥ ಮಹಿಳೆ ವಿಚಾರಕ್ಕೆ ಸಿದ್ದು ಮುನಿಸಿನ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಮುನಿಸಿನ ಯಾವ್ದಕ್ಕೆ ಮುನಿಸು? ಉತ್ತರ ಹೇಳ್ಬೇಕಾಗುತ್ತೆ. ಬರೀ ಟೆಕ್ನಿಕಲ್ ರೀಸನ್ಸ್ ಹೇಳ್ಬಾರ್ದು ಮೇಡಮ್. ಪ್ರಶ್ನೆ ಮಾಡೋದಲ್ಲ, ಆನ್ಸರ್ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೋಬೇಕು. ಜನ ಮಹಿಳೆ ಇದ್ರು. ಎಡ್ವರ್ಡ್ ಹೋಮ್ವರ್ಕ್ ಅಲ್ವಾ ಇದು? ಇನ್ನು ಸುಪ್ರೀಂ ಕೋರ್ಟ್ ಎಡವಟ್ಟಿನ ಸರ್ಕಾರ ಇಟ್ ಇಸ್ ಅವರ್ ಪಾರ್ಟಿ ಇಂಟರ್ನಲ್ ಪಾರ್ಟ್. ಅದು ನಾವು Internal part ಮೇಡಮ್ ಇದು. ಗವರ್ನರ್ ರಾಹುಲ್ ಗಾಂಧಿ ಮನೆ ಸ್ವತ್ತಲ್ಲ, ಕ್ಯಾಬಿನೆಟ್ ಗವರ್ನರ್ಗೆ ನಾವು ವಾಪಸ್ ತಗೊಂಡ್ರೆ ಅದು ತಪ್ಪು. ಯಾರು ಯಾರ ಗಾಯತ್ರಿ ಮೇಡಮ್ ಬೇರೆಯವ್ರ ತರ ಜೈಲಲ್ಲಿ 1 ತಿಂಗಳು ಕುತ್ಕೊಂಡಿಲ್ಲ, ಯಾರ ಮನೆ ಬಾಗಿಲು ಕಾದಿಲ್ಲ. ಅಂದ್ರೆ ಸಪೋಸ್ ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅದು ದೊಡ್ಡ ಅವಮಾನ. ಅವ್ರು ಮಾಡೋದು ಗಾಯತ್ರಿ ಶಾಂತೇಗೌಡ ಅಂದ ತಕ್ಷಣ ಆಶ್ಚರ್ಯ, ಅಯ್ಯೋ ಸರ್ಪ್ರೈಸ್ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ನಲ್ಲೂ ಇದೆಯಲ್ಲ ಸರ್ಪ್ರೈಸ್ ಕ್ಯಾಂಡಿಡೇಟ್ಸ್ ಹಾಕೋದು ಬರೀ ಬಿಜೆಪಿ ಅಲ್ಲ ಕಾಂಗ್ರೆಸ್ ನಲ್ಲೂ. ಗಾಯತ್ರಿ ಶಾಂತೇಗೌಡರಿಗೆ ಅವ್ರು ಗೆದ್ದಿದ್ರು ಕೂಡ ಅವ್ರು ಗೆದ್ದಿರೋಂತ ಮೋಸ ಮಾಡಿ 2 ವರ್ಷ ಅನ್ಯಾಯ ಮಾಡಿದ್ರು. ಒಂದು ಉತ್ತರ ಕೊಟ್ಬಿಡ್ತೀನಿ. ಗಾಯತ್ರಿ ಶಾಂತೇಗೌಡರಿಗೆ ಬಿಜೆಪಿ ಮೋಸ ಮಾಡ್ತು, ಪ್ರಾಣೇಶ್ ಅವರು ಯಾಮಾರಿಸಿದ್ರು ಅನ್ನೋದಾದ್ರೆ, ಕಾಂಗ್ರೆಸ್ ನಲ್ಲಿ ಹುಟ್ಟು ಬೆಳೆದಂತಹ ಹೆಣ್ಮಗಳು ಟಿಕೆಟ್ ಕೊಡ್ಲಿಲ್ವಲ್ಲ, ಬೇರೆ ಪಕ್ಷದಿಂದ ಕರ್ಕ ಬಂದ್ರಲ್ಲ ನೀವು. ಮುನ್ಸಿಪಲ್ ಆಕ್ಟ್ ಅಲ್ಲಿ ಇದೆ, ಸರ್ಕಾರ ಇದೆ ಅಂತ ಹೇಳಿ ಅವ್ರ ಕೈಲಿ ವೋಟ್ ಹಾಕ್ಸ್ಕೊಂಡು ಅವ್ರನ್ನ 3 ವರ್ಷ ಅನ್ಯಾಯ ಮಾಡಿದ್ದಾರೆ. ಈಗ ಅವ್ರ ಪರ ವಹಿಸ್ತಾ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಆಕ್ಚುಲಿ ಈ ಕಾಲದಲ್ಲಿ ಹೆಣ್ಮಕ್ಳನ್ನ ನೀವು ಮಂತ್ರಿಯನ್ನಾಗಿ ಮಾಡ್ಲಿಲ್ವಲ್ಲ ಅಂತ ಚರ್ಚೆ ಮಾಡ್ತಾ ಇದೀವಲ್ಲ, ನಮ್ಮ ಪರಿಸ್ಥಿತಿ ಎಲ್ಲಿದೆ, ಏನ್ ಮಾತಾಡೋದು, ನಮ್ಮ ಹಣೆ ಬರ ನೋಡಿ ಅಂತ ಹೇಳ್ಕೊಳಂಗಾಗಿದೆ ಅಷ್ಟೇ. ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಇಡೀ ರಾಜ್ಯದ ಜನ, ಮತ್ತು ಅಂದ್ರೆ ಇಡೀ ರಾಜ್ಯದ ಜನ ಕೂಡ ಹೌದು, ಸಮುದಾಯವಾರು ಕೂಡ ಹೌದು, ಪ್ರಾದೇಶಿಕವಾರು ಹೌದು. ಪ್ರಾದೇಶಿಕತೆಯನ್ನ ಬರೀ ಗಂಡು ಮಕ್ಕಳೇ ಪ್ರೂವ್ ಮಾಡಬೇಕು, ಜಾತಿ ಅಂತ ಬಂದಾಗ ರೆಪ್ರೆಸೆಂಟ್ ಬರೀ ಗಂಡು ಮಕ್ಕಳೇ ಮಾಡಬೇಕು ಅಂತ ಯಾರು ಗುತ್ತಿಗೆಗೆ ತಗೊಂಡಿಲ್ಲ. ಯಾಕೆ ನೀವು ಇನ್ನೂ ಹೆಣ್ಮಕ್ಳನ್ನ ಹಿಂಗೆ ನೋಡ್ತಾ ಇದ್ದೀರೋ? ಇದೊಂಥರ ಕೊಳಕು ಬುದ್ಧಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಹೆಣ್ಮಕ್ಳು ಇಲ್ವಾ? ಒಬ್ರಾದ್ರೂ ಧ್ವನಿ ಎತ್ತುತ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ? ಬೇರೆಯವರೆಲ್ಲ ನಿಮ್ಮ ಬಗ್ಗೆ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರಲ್ರಿ, ನೀವೊಳ್ಳೆ ಬಾಯಿಗೆ ಕಡುಬು ಸಿಗಾಕೊಂಡಾಗ ಮಾತಾಡಿದ್ರೆ ಸುಮ್ ಕೂತ್ಕೊಂಡಿದ್ದೀರಪ್ಪ. ನೋಡೋಣ ಕಾಂಗ್ರೆಸ್ ಈ ಒಂದು ಡ್ಯಾಮೇಜ್ನ ಹೇಗೆ ರಿಪೇರಿ ಮಾಡ್ಕೊಳ್ಳುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ ನಿಖರ